ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬನ್ನಿ ಇವತ್ತು ನಮ್ಮ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಎಲ್ಲೋಗಿದ್ದೆ ಅಂತ ತೋರಿಸ್ತೀನಿ. ಹಾಗೆ ನಾನು ತೋರಿಸೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕಮೆಂಟ್ಸ್ ಕೂಡ ಮಾಡಿ. ನಿಮ್ಗೇನು ಅನಿಸುತ್ತೋ ಅದನ್ನು ಅನಿಸಿಕೆ ಫುಲ್ಲು ನೋಡಿ, ಏನು ಅನಿಸುತ್ತೋ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬನ್ನಿ ಈಗ ನೋಡಿ, ಇದು ಟೆಂಪಲ್ ಮುಂದೆಗಡೆ ನಾನು ಪೂಜೆ ಸಾಮಾನೆಲ್ಲ ತೊಗೊಂಡು ಹಾಗೆ ವಿಸಿಟಿಂಗ್ ಕೊಟ್ಟೆ ದೇವಸ್ಥಾನದ ಒಳಗಡೆ. ಈಗ ನಾನು ಎಲ್ಲಿ ಬಂದಿದ್ದೀರಿ ಅಂತೀರಾ? ನಾನು ಬಂದಿದ್ದೀನಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ಗೆ. ಆಂಧ್ರ ಕಡೆ ಇದೆ ಇದು ಲಕ್ಷ್ಮೀ ನರಸಿಂಹಸ್ವಾಮಿ. ತುಂಬ ಪವರ್ಫುಲ್ ದೇವರು. ಎಷ್ಟು ಚೆನ್ನಾಗಿತ್ತು ಅಂತೀರಾ? ತುಂಬ ಚೆನ್ನಾಗಿತ್ತು. ಇದೇನಾದರೂ ನೀವು ಮಿಸ್ ಮಾಡಿಕೊಂಡ್ರೆ ಒಂದ್ಸಲಿ ಆದರೂ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಹಾಗೆ ಏನಾದರೂ ಮನಸ್ಸಲ್ಲಿ ಕೋರಿಕೆ ಹರಕೆ ಏನಾದರೂ ಇದ್ದರೆ, ಏನಾದರೂ ಅಂದ್ಕೊಂಡಿದ್ರೆ ಮನಸ್ಸಲ್ಲಿ ಅದು ನೆರವೇರುತ್ತೆ ಕೂಡ. ಇದು ತುಂಬ ಸ್ಟ್ರಾಂಗ್ ಪವರ್ಫುಲ್ ದೇವ್ರು ಕೂಡ ಅಂತಾರೆ. ಹಾಗೆ ಇದು 2ನೇ ಟೈಮ್ ನಾನು ವಿಸಿಟಿಂಗ್ ಮಾಡ್ತಾ ಇರೋದು. ನಾನೇನೋ ಕೋರ್ಕೊಂಡಿದ್ದೆ, ಅದು ನೆರವೇರ್ತು. ಸೊ ಅದಕ್ಕೆ ನಾನು 2nd ಟೈಮ್ ಕೂಡ ಹೋಗಿದ್ದೆ. ಅದನ್ನು ನಾನು ನಿಮಗೆ ಹಂಚ್ಕೋಬೇಕು ಅನಿಸ್ತು. ನಾನು ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಒಂದ್ಸಲಿ ಆದರೂ ಹೋಗಿಲ್ಲ ಅಂತಂದರೆ ವಿಸಿಟಿಂಗ್ ಮಾಡಿ ಬನ್ನಿ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ಟ್ಯಾಚು ಕೂಡ. ಗೋಪುರ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಹೋದಾಗ ರಶ್ ಕೂಡ ಏನು ಇರಲಿಲ್ಲ, ತುಂಬ ಬೇಗನೆ ದರ್ಶನ ಆಯಿತು. ಸ್ಟಾರ್ಟಿಂಗ್ ಫಸ್ಟ್ ಡೇ ಹೋದಾಗ ನಮಗೆ ದೇವ್ರ ದರ್ಶನ ಆಗೋಕ್ಕೆ ಸ್ವಲ್ಪ ತಡ ಆಯಿತು. ನಾವು ಹೋಗಿದ್ದು ನಾವು ಹೋಗಿದ್ದು ಟೈಮು ಸರಿ ಇರಲಿಲ್ಲ, ಕ್ಲೋಸಿಂಗ್ ಟೈಮ್ಗೆ ಹೋಗ್ಬಿಟ್ಟಿದ್ವಿ. ಬಟ್ ಈ ಸಲ ಹೋದಾಗ ತುಂಬ ಬೇಗನೆ ಹೋದ್ವಿ. ಹಾಗೆ ನಮಗೆ ದೇವ್ರ ದರ್ಶನ ಕೂಡ ಸೂಪರಾಗಾಯಿತು. 2 ಸಲ ನಾನು ನೋಡ್ಕೊಂಡು ಬಂದೆ ದೇವ್ರನ್ನ. ಇದು ಬಂದು ಆಲದ ಮರ ನೋಡಿ, ಆಲದ ಮರ ಕೆಳಗಡೆ ನಾಗರಕಲ್ಲೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಇದು ಬಂದು ಸೇಮ್ ಆಲದ ಮರನೇ, 2-3 ಥರ ಇದೆ. ಎಷ್ಟು ಚೆನ್ನಾಗಿದೆ ಅಂತೀರಾ? ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಣ್ರಿ. ನೋಡಿಕೊಂಡು ಒಂದ್ಸಲಿ ಬನ್ನಿ ನೀವು ಕೂಡ. ಏನಾದರೂ ಮನಸ್ಸಲ್ಲಿ ಏನಾದರೂ ಕೋರ್ಕೊಂಡು ಇದ್ದರೆ ಇಲ್ಲಿ ಒಂದ್ಸಲಿ ವಿಸಿಟಿಂಗ್ ಮಾಡಿ ಬನ್ನಿ. ತುಂಬ ಚೆನ್ನಾಗಿರುತ್ತೆ ಟೆಂಪಲ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ವಿಘ್ನೇಶ್ವರ ಇಟ್ಟಿದ್ದಾರೆ, ಮಧ್ಯದಲ್ಲಿ ನಂದಿ ಕೂಡ ಇದೆ. ಸೊ ಇದರಲ್ಲಿ ಎಷ್ಟೋ ಜನ ಭಕ್ತಾದಿಗಳು ಕೂಡ ಬಂದಿದ್ದರು. ಹಾಗೆ ಹೋಲಿ ಹಬ್ಬ ಬರುತ್ತಲ್ವ, ಹೋಲಿ ಹಬ್ಬದಲ್ಲಿ ಈ ಟೆಂಪಲ್ ತುಂಬ ದೊಡ್ಡದಾಗಿ ಜಾತ್ರೆ ಕೂಡ ಮಾಡ್ತಾರೆ. ಅಷ್ಟು ರಶ್ ಕೂಡ ಇರ್ತಾರಂತೆ. ಆವಾಗ ನಾನು ಹೋಗಿರಲಿಲ್ಲ ಆ ಟೈಮಲ್ಲಿ. ಬಟ್ ಈ ಟೈಮಲ್ಲೆಲ್ಲ ಬಂದಾಗ ತುಂಬ ಏನು ರಶ್ ಇರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಅರಳಿ ಮರದ ಕೆಳಗಡೆ ನಾಗರ ಕಲ್ಲುಗಳು ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ. ಈ ಭಕ್ತಾದಿಗಳೆಲ್ಲ ತುಂಬ ಚೆನ್ನಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಏನು ರಿಸ್ಟ್ರಿಕ್ಷನ್ ಇಲ್ಲ. ಕೆಲವೊಂದು ಇದರಲ್ಲಿ ಮುಟ್ಟಬಾರ್ದು ದೇವ್ರನ್ನ ಅಂತೆಲ್ಲ ಹೇಳ್ತಾರೆ. ಬಟ್ ಇಲ್ಲಿ ಆ ಥರ ಏನೂ ಹೇಳಲಿಲ್ಲ. ತುಂಬ ಚೆನ್ನಾಗಿ ಅವರೇ ಬಂದು ಪೂಜೆಗಳೆಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ರು. ಇದು 3-4 ಥರ ಅರಳಿ ಮರ ಕೆಳಗಡೆ ನಾಗರ ಪ್ರತಿಷ್ಠಾಪನೆ ಆಗಿದೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ನೀವು ಒಂದ್ಸಲಿ ವಿಸಿಟಿಂಗ್ ಮಾಡ್ಕೊಂಡು ಬನ್ನಿ. ನೋಡಿ ಇದು ನಾಗದೇವತೆ. ಇಲ್ಲಿ ಪೂಜೆ ಮಾಡಿಕೊಂಡು ಭಕ್ತಾದಿಗಳು ಮನಸ್ಸಲ್ಲಿ ಕೋರಿಕೆ ಇಟ್ಕೊಂಡು ಹೋಗಿ ಮರಕ್ಕೆ ಕಟ್ತಾರೆ ಬಟ್ಟೆನ. ಅದು ನೆರವೇರುತ್ತೆ ಕೂಡ. ನೋಡಿ ಇದು ದೇವಸ್ಥಾನದ ಒಳಗಡೆ ಮುಂದೆಗಡೆ ಇರೋಂಥ ಗೋಪುರಗಳು. ಆದರೆ ಒಳಗಡೆ ಎಲ್ಲ ನಾವು ಫೋನ್ ತೊಗೊಂಡು ಹಿಡಿಯೋ ಅಷ್ಟು ಹಲೋ ಇಲ್ಲ. ಫೋನ್ ಇರೋ ಲೆಕ್ಕ ಆ್ಯಕ್ಚುಲಿ ಹಲೋ ಇಲ್ಲ. ಸೊ ಅದಕ್ಕೆ ನಾನು ಮುಂದೆಗಡೆ ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಟೆಂಪಲ್ಲು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಟೆಂಪಲ್ಲು. ಇದು ಬಂದು ಶ್ರೀರಾಮರ ದೇವಸ್ಥಾನ. ಅದ್ರ ಒಳಗಡೆ ಎಲ್ಲ ಹೋಗಲಿಲ್ಲ ನಾನು, ಇಲ್ಲೇ ಕ್ಯಾಪ್ಚರ್ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಟೆಂಪಲ್ಲು. ಇದು ಬಂದು ತುಳಸಿ ಕಟ್ಟೆ. ನನಗಿದು ನೋಡಿ ಶಾಕೆ ಆಗೋಯಿತು. ತುಂಬ ಚೆನ್ನಾಗಿತ್ತು, ದೊಡ್ಡದು ಕೂಡ ತುಳಸಿ ಕಟ್ಟೆ. ಹಬ್ಬಬ್ಬಾ ಹೇಗಿತ್ತು ಗೊತ್ತಾ? ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಕೃಷ್ಣ ಎಲ್ಲನೂ. ಸೇಮ್ ಬೃಂದಾವನ ಥರನೇ ಇದೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕಣ್ರಿ ನನಗಂತೂ. ಇದು ನೋಡಿ ಒಳಗಡೆ ಈ ಕಡೆ ಸೈಡು ನೋಡಿ ಎಷ್ಟು ಚೆನ್ನಾಗಿ ವಿಶಾಲವಾಗಿದೆ. ಮುಂದೆಗಡೆ ಎಲ್ಲ ಸುತ್ತಲ ಕೂಡ ತುಂಬ ಅಷ್ಟೇ ಚೆನ್ನಾಗಿತ್ತು ಟೆಂಪಲ್ ಕೂಡ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹಾಗೆ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ಹಾಗೆ ರೆಸ್ಟೋರೆಂಟ್ ಕಾಣಿಸ್ತು, ಒಂದು ರೆಸ್ಟೋರೆಂಟ್. ಅದ್ರ ನೇಮ್ ಬಂದು ಸಾಮ್ರಾಸ್ ವೆಜ್ ರೆಸ್ಟೋರೆಂಟ್ ಕೂಡ ಎಂಟ್ರಿ ಆದ್ವಿ. ನೋಡಿ ಇದು ಎಂಟ್ರೆನ್ಸು ಎಷ್ಟು ಚೆನ್ನಾಗಿತ್ತು ಅಂತ. ಕಾರ್ ಪಾರ್ಕಿಂಗ್ ಮಾಡಿ ಒಳಗಡೆ ಎಂಟ್ರಿ ಕೊಟ್ವಿ. ಚೆನ್ನಾಗಿದೆ ಅಲ್ಲ ರೆಸ್ಟೋರೆಂಟು. ಇನ್ನು ಹಾಗೆ ತೋರಿಸ್ತೀನಿ. ಹಾಗೆ ಹೀಗೆ ಒಳಗಡೆ ಹೋಗ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ರೆಸ್ಟೋರೆಂಟು. ಫ್ಯಾನ್ಸ್ ಎಲ್ಲ ಹಾಕಿದ್ದಾರೆ. ಹೀಗೆ ಒಳಗಡೆ ಹೋದಾಗ ನೋಡಿ ವಾಟರ್ ಜೊತೆಲಿ ಬುದ್ಧ ಮಸ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ಲೇಸು. ವಾಟರು ಎಷ್ಟು ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ ಅಲ್ವಾ ಬುದ್ಧ.
ಹಾಗೆ ಒಳಗಡೆ ಹೋದ್ವಿ. ಹಾಗೆ ಹ್ಯಾಂಡ್ ವಾಶ್ ಮಾಡ್ಕೊತ ಡೈರೆಕ್ಟ್ ನಾವು ಮೀಲ್ಸ್ ಆರ್ಡ್ರ್ ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಹಾಗೆ ನಮ್ಮ ಪಾಪುಗೆ ಫ್ರೈಡ್ ರೈಸ್ ಬೇಕು ಅಂತ ಹೇಳ್ತು. ಸೊ ನಾವು ಪಾಪುಗೆ ಫ್ರೈಡ್ ರೈಸ್ ಕೊಟ್ವಿ. ನಮ್ಮದು ಮೀಲ್ಸ್ ಈ ಥರ ಇತ್ತು ನೋಡಿ. ಪೂರಿ, ರೈಸ್, ಸಾಂಬಾರು, ಪಲ್ಯ, ಪಾಯಸ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ನಾವು ಲಂಚ್ ಮಾಡ್ತಾ ಫಿನಿಷ್ ಮಾಡಿಕೊಂಡು ಐಸ್ ಕ್ರೀಮ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ನನಗಂತೂ ಫೇವ್ರೆಟ್ ನನ್ನ ಐಸ್ ಕ್ರೀಮು. ಸೊ ಚಾಕ್ಲೇಟ್ ಐಸ್ ಕ್ರೀಮ್ ತೊಗೊಂಡೆ ನಾನು. ತೊಗೊಂಡು ಹಾಗೆ ನಮ್ಮ ಪಾಪುಗೆ ವಾಟರ್ ಮೆಲನ್ ಜ್ಯೂಸ್ ಬೇಕು ಅಂತ ಹೇಳಿದ್ಲು. ಸೊ ಹಾಗೆ ಅವಳಿಗೂ ಜ್ಯೂಸ್ ತೊಗೊಂಡು ಅವಳು ಕುಡಿತಾ ಈ ಡೇನ ನಾವು ಫಿನಿಷ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಮಿನಿ ವ್ಲಾಗ್ ಆಗಿತ್ತು. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.